ಅಂಟಾರ್ಟಿಕಾ ಭೂಮಿಯಲ್ಲಿನ ಅತಿ ಶೀತಲ ಸ್ಥಳವಾಗಿದೆ, ಆದರೆ ಯಾರೂ ಶಾಶ್ವತವಾಗಿ ಅಲ್ಲಿವಲ್ಲ. ಅದಕ್ಕಾಗಿ ಬಹುತೇಕ ನಮಗೆ ಶೀತ ಕ್ರೂರವಾಗಿದೆ ಎಂದು ನಿಜವಾಗಿ ಅರ್ಥವಾಗುವುದಿಲ್ಲ. ಆದರೆ ಕೆಲವು ದೇಶಗಳಲ್ಲಿ ಶೀತಕಾಲವು ಕೇವಲ ಋತು ಮಾತ್ರವಲ್ಲ, ಇದು ನಿರಂತರ ಹೋರಾಟವಾಗಿದ್ದು ಬದುಕು ಉಳಿಸಲು ಪ್ರತಿದಿನ ಹೊಸ ಅಡಚಣೆಗಳನ್ನು ಎದುರಿಸಬೇಕಾಗುತ್ತದೆ. ಇಂದು ಅಚ್ಚರಿ ಸಂಗತಿಗಳ ಎಪಿಸೋಡ್ನಲ್ಲಿ ನಾವು ಅತಿ ಶೀತಲವಾದ 10 ದೇಶಗಳನ್ನು ಪರಿಶೀಲಿಸುತ್ತಿದ್ದೇವೆ. ಈ ಹಿಮಕ್ಕೆ ಮುಚ್ಚಲ್ಪಟ್ಟ ಸ್ಥಳಗಳಲ್ಲಿ ಜನರು ಅತಿ ತಾಪಮಾನಗಳ ನಡುವೆಯೂ ಹೇಗೆ ಬದುಕಿಸುತ್ತಾರೆ ಎಂಬುದನ್ನು ನಾವು ಬಹಿರಂಗ ಮಾಡುತ್ತೇವೆ. ನಮ್ಮ ಗ್ರಹದಲ್ಲಿ 2 ರೀತಿಯ ಪ್ರಾಣಿಗಳು ಇವೆ: ಶೀತ ರಕ್ತ ಅಥವಾ ತಾಪ ರಕ್ತ. ಶೀತ ರಕ್ತದ ಪ್ರಾಣಿಗಳು ತಮ್ಮ ದೇಹದ ತಾಪಮಾನವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ, ಇದು ಪರಿಸರದೊಂದಿಗೆ ಸ್ವಯಂಚಾಲಿತವಾಗಿ ಬದಲಾಗುತ್ತದೆ. ಆಮೆಗಳು, ದಪ್ಪೆಗಳು ಮತ್ತು ಹಾವುಗಳು ಈ ಗುಂಪಿಗೆ ಸೇರುತ್ತವೆ. ಮತ್ತೊಂದೆಡೆ ಬಿಸಿ ರಕ್ತದ ಪ್ರಾಣಿಗಳು ಯಾವಾಗಲೂ ತಮ್ಮ ದೇಹದ ತಾಪಮಾನವನ್ನು ಸ್ಥಿರವಾಗಿರಿಸುತ್ತವೆ. ಬಚಾವಿಗಾಗಿ ಅವರು ತಮ್ಮ ಆಂತರಿಕ ತಾಪಮಾನಕ್ಕೆ ತಕ್ಕಂತೆ ಪರಿಸರವನ್ನು ಹೊಂದಿಸಬೇಕಾಗುತ್ತದೆ. ಮಾನವರು ಈ ಬಿಸಿ ರಕ್ತದ ಪ್ರಾಣಿಗಳ ಗುಂಪಿಗೆ ಸೇರಿದ್ದಾರೆ. ಸಸ್ಯ ಪ್ರಕೃತಿ ಶೀತ ರಕ್ತದ ಪ್ರಾಣಿಗಳನ್ನು ವಿಭಿನ್ನ ರೀತಿಯಲ್ಲಿ ಸೃಷ್ಟಿಸಿದೆ. ಅವರಿಗೆ ಬಿಸಿಯಾಗಿದೆ ಅಥವಾ ತಂಪಾಗಿದೆ ಎಂಬ ಬಗ್ಗೆ ಒತ್ತಡವಿಲ್ಲ. ಆದರೆ ನಾವು ಮಾನವರು ಬಿಸಿ ರಕ್ತದವರು, ಆದ್ದರಿಂದ ನಮಗೆ ನಮ್ಮನ್ನು ಕಾಪಾಡಿಕೊಳ್ಳಬೇಕು. ಅದಕ್ಕಾಗಿ ಭೂಮಿಯ ಅತ್ಯಂತ ಶೀತಲ ಸ್ಥಳಗಳಲ್ಲಿಯೂ ನಾವು ಪರಿಸರವನ್ನು ಸರಿಯಾಗಿ ರೂಪಿಸುತ್ತೇವೆ, ಅದರಿಂದ ನಾವು ಬದುಕಿ ಮುಂದುವರಿಯಬಹುದು. ರಷ್ಯಾ ನಮ್ಮ ಪಟ್ಟಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುತ್ತದೆ. ಇದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದೇಶವಾಗಿರುವುದಲ್ಲದೆ ಇದು ಅತ್ಯಂತ ಶೀತಲ ದೇಶಗಳಲ್ಲಿ ಒಂದಾಗಿಯೂ ಇದೆ. ರಷ್ಯಾದ ವೈಮ್ಯಾಕಾನ್ ಹಳ್ಳಿ ಅನ್ನು ಭೂಮಿಯ ಅತ್ಯಂತ ಶೀತಲ ವಾಸಸ್ಥಳ ಎಂದು ಘೋಷಿಸಲಾಗಿದೆ. ತೀವ್ರ ಶೀತದ ಕಾರಣ ಅಲ್ಲಿ ಸುತ್ತಮುತ್ತ 800 ಜನರು ಮಾತ್ರ ವಾಸಿಸುತ್ತಾರೆ ಮತ್ತು ಪ್ರತಿದಿನವೂ ಬದುಕಲು ಅವರಿಗೆ ಗಂಭೀರ ಸವಾಲುಗಳು ಎದುರಿಸುತ್ತವೆ. ಅಲ್ಲಿ ಕಬ್ಬಿಣದಷ್ಟು ಕೃಷಿ ಇಲ್ಲ ಮತ್ತು ನೀರು ಪಡೆಯುವುದು ಸಹ ಕಷ್ಟವಾಗಿದೆ. ಅದೋ ಕೌಟುಂಬಿಕ ಅಗತ್ಯಗಳನ್ನು ಪೂರೈಸುವುದು ಪ್ರತಿದಿನದ ಹೋರಾಟವಾಗಿದೆ. ವೈಮ್ಯಾಕಾನ್ಗೆ ಹೊರಗೆ ರಷ್ಯಾದ ಬಹುಭಾಗವು ತೀವ್ರ ಶೀತೆಯಿಂದ ಬಳಲುತ್ತಿದೆ. ಅದು ಉತ್ತರ ಧ್ರುವದ ಹತ್ತಿರವಿರುವುದರಿಂದ ಅದನ್ನು ಹಲವಾರು ಬಾರಿ ಗ್ರಹದ ಹಿಮರಾಜಧಾನಿ ಎಂದು ಕರೆಯುತ್ತಾರೆ. ಅದರಂತೆ ಬಹಳಷ್ಟು ಭೂಮಿ ಇದ್ದರೂ ರಷ್ಯಾನಲ್ಲಿ ಸುತ್ತಮುತ್ತ 1,45,00,000 ಜನರ ವಾಸ ಇದೆ. ರಷ್ಯಾ ಯಾವಾಗಲೂ ಶೀರ್ಷಿಕೆಗಳಲ್ಲಿ ಕಾಣಿಸುತ್ತಿದೆ. ಕೆಲವೊಮ್ಮೆ ರಷ್ಯಾ ಯುಕ್ರೇನ್ ಯುದ್ಧದ ಕಾರಣ, ಇತರ ಸಮಯದಲ್ಲಿ ಅದರ ಸರ್ಕಾರದ ಕಾರಣ. ಮತ್ತೆ ಇತ್ತೀಚೆಗೆ ರಷ್ಯಾ ರಾಷ್ಟ್ರಪತಿಯು ಆಶ್ಚರ್ಯಕರ ಹೇಳಿಕೆ ಮಾಡಿದ್ದಾನೆ. ಅವನು ತನ್ನ ಹೆಂಡತಿಗೆ ಕನಿಷ್ಠ 8 ಮಕ್ಕಳನ್ನು ಹೊಂದಲು ಹೇಳಿದನು, ಜನಸಂಖ್ಯೆಯನ್ನು ಹೆಚ್ಚಿಸಲು ಸಹಾಯ ಮಾಡಲು. ಹೌದು, ರಷ್ಯಾಗೆ ಹೆಚ್ಚು ಜನರ ಅಗತ್ಯವಿದೆ. ಇದೊಂದು ಎಷ್ಟು ಅಸಾಮಾನ್ಯವಾಗಿದೆಯೋ ಈಗ ಯೋಚಿಸಿ. ಬೇಸಾಯವನ್ನು ಕಡಿಮೆ ಮಾಡಲು ಹಲವಾರು ದೇಶಗಳು ಪ್ರಯತ್ನಿಸುತ್ತಿರುವ ಜಗತ್ತಿನಲ್ಲಿ ರಷ್ಯಾ ವಿರುದ್ಧವಾಗುತ್ತಿವೆ. ಅತ್ಯಂತ ಶೀತಲ ದೇಶಗಳ ಪಟ್ಟಿಯಲ್ಲಿ ಮುಂದಿನದು ಗ್ರೀನ್ಲ್ಯಾಂಡ್. ಹೌದು, ಡೆನ್ಮಾರ್ಕ್ನ ಒಂದು ಪ್ರದೇಶವಾದ ಗ್ರೀನ್ಲ್ಯಾಂಡ್. ಅಲ್ಲಿ ತಾಪಮಾನ ವ್ಯವಕಲನ 69.6 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯಬಹುದು. ನಿಜವಾಗಿಯೂ ಗ್ರೀನ್ಲ್ಯಾಂಡ್ ಎಂಬ ಹೆಸರು ಸರಿಹೋಗುತ್ತಿಲ್ಲ, ಏಕೆಂದರೆ ಇಲ್ಲಿ ಹಸಿರು ಬಣ್ಣದ ಯಾವುದೂ ಇಲ್ಲ. ನೀವು ನನಗೆ ಕೇಳಿದರೆ ನಾನು ಅದನ್ನು ಬದಲು ಸ್ನೋಲ್ಯಾಂಡ್ ಎಂದು ಕರೆಸುತ್ತೇನೆ, ಏಕೆಂದರೆ ಸಂಪೂರ್ಣ ಭೂದೃಶ್ಯ ಹಿಮದಡಿ ಮರೆಯಲ್ಪಟ್ಟಿದೆ. ಇದು ಹಸಿರು ಅಲ್ಲ, ಇದು ಶುದ್ಧ ಬಿಳಿ. ಭೂಮಿಯ ಅತ್ಯಂತ ಶೀತಲ ಸ್ಥಳ ರಷ್ಯಾದಲ್ಲಿದ್ದರೂ ಗ್ರೀನ್ಲ್ಯಾಂಡ್ ಅನ್ನು ಇನ್ನೂ ಶೀತಲ ದೇಶವೆಂದು ನೋಡಲಾಗುತ್ತದೆ. 1991ರಲ್ಲಿ ಇದು ಎಂದಾದರೂ ದಾಖಲಾದ ಅತ್ಯಂತ ಕಡಿಮೆ ತಾಪಮಾನಗಳಲ್ಲಿ ಒಂದನ್ನು ದಾಖಲಿಸಿತು, -69.6 ಡಿಗ್ರಿ ಸೆಲ್ಸಿಯಸ್. ಇದು ಎಲ್ಲವೂ ಅರ್ಥವಾಗುತ್ತದೆ, ಏಕೆಂದರೆ ಗ್ರೀನ್ಲ್ಯಾಂಡ್ ಆರ್ಕಟಿಕ್ ವೃತ್ತದ ಒಳಗೆ ಆಳವಾಗಿ ಇದೆ. ಆದರೆ ಇಲ್ಲಿ ವ್ಯಂಗ್ಯವಿದೆ. ಹೆಚ್ಚಿನ ಸಮಸ್ಯೆಯಾಗಿದೆ ಶೀತ. ಈಗ ಎಲ್ಲರನ್ನೂ ಚಿಂತೆ ಮಾಡುತ್ತಿರುವುದು ಹಿಮದ ಕರಗುವಿಕೆ. ಹವಾಮಾನ ಬದಲಾವಣೆ ಮತ್ತು ಮಾಲಿನ್ಯ ಸ್ಪಷ್ಟವಾಗಿ ಗ್ರೀನ್ಲ್ಯಾಂಡ್ ಮೇಲೆ ತಮ್ಮ ಗುರುತನ್ನು ಬಿಡುತ್ತಿದೆ. ಅದು ಪ್ರಮುಖ ಪರಿಸರ ಸಮಸ್ಯೆ. ಮತ್ತು ಇಲ್ಲಿ ಒಂದು ವಿಚಿತ್ರ ಸಂಗತಿ: ವಿಸರ್ಜನೆ ಸಮಯದಲ್ಲಿ ಸೂರ್ಯ ದಿನಕ್ಕೆ 22 ಗಂಟೆಗಳ ಕಾಲ ಹೊಳೆಯುತ್ತದೆ, ಆದರೆ ಚಳಿಗಾಲದಲ್ಲಿ ಇದು ಕೇವಲ 3 ಗಂಟೆಗಳ ಕಾಲ ಮಾತ್ರ ಕಾಣಿಸುತ್ತದೆ. 3ನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್ ಇದೆ. ಹೆಸರು ಹೆಚ್ಚು ನಿಖರವಾಗಿರಲಾರದು. ಈ ಸ್ಥಳವು ನಿಜವಾಗಿಯೂ ಹಿಮದ ಅದ್ಭುತ ಲೋಕವಾಗಿದೆ. ಹಿಮವು ವರ್ಷ ಬರಿಯೂ ಭೂಮಿಯನ್ನು ಮುಚ್ಚುತ್ತಿದೆ, ಆದರೆ ಗ್ರೀನ್ಲ್ಯಾಂಡ್ ಹೋಲಿಸಿದರೆ ಐಸ್ಲ್ಯಾಂಡ್ ಸ್ವಲ್ಪ ಬಿಸಿ ಇದೆ. ಉನ್ನಿಕೆಯಲ್ಲಿ ದೇಶದ ಕೆಲವು ಭಾಗಗಳು ಹಸಿರು ಮತ್ತು ಹಸಿರಾಗುತ್ತವೆ, ಆದರೆ ಶೀತಕಾಲದಲ್ಲಿ ಇದು ಸಂಪೂರ್ಣ ಬೇರೆ ಕತೆ. ದಪ್ಪ ಹಿಮದ ಪದರ ಎಲ್ಲವನ್ನು ಮುಚ್ಚುತ್ತದೆ. ಇಲ್ಲಿ ತಾಪಮಾನವು ಬಹುಪಾಲು ಶೂನ್ಯಕ್ಕಿಂತ ಕೆಳಗಿರುತ್ತದೆ. 4ನೇ ಸ್ಥಾನದಲ್ಲಿ ಕೆನಡಾ ಇದೆ.
ಈ ಸ್ಥಳದಲ್ಲಿ ತಾಪಮಾನವು ವ್ಯವಕಲನ 63 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇಳಿಯುತ್ತದೆ. ಇದು ವಿಶ್ವದ 2ನೇ ಅತಿದೊಡ್ಡ ದೇಶ ಮತ್ತು ಇದು ತೀವ್ರ ಶೀತಕಾಲಕ್ಕಾಗಿ ಪ್ರಸಿದ್ಧವಾಗಿದೆ. ಹಿಮಪಾತವು ಸಂಪೂರ್ಣ ಋತುವಿನಲ್ಲಿರುತ್ತದೆ ಮತ್ತು ಸರಾಸರಿ ತಾಪಮಾನ ವ್ಯವಕಲನ 40 ಡಿಗ್ರಿ ಸೆಲ್ಸಿಯಸ್. ಉತ್ತರ ಧ್ರುವದ ಹತ್ತಿರವಿರುವುದರಿಂದ ಈ ಎಲ್ಲ ಶೀತೆಯಲ್ಲಿ ದೊಡ್ಡ ಪಾತ್ರ ವಹಿಸುತ್ತದೆ. ಆದರೆ ನಿಜವಾದ ಆಟ ಬದಲಿಸುವುದು ಕ್ರೂರವಾದ ತಣ್ಣನೆಯ ಗಾಳಿಗಳೇ. ಈ ಗಾಳಿಗಳು ಹಿಮಿಸುವ ತಾಪಮಾನವನ್ನು ಇನ್ನಷ್ಟು ತೀವ್ರಗೊಳಿಸುತ್ತವೆ. 5ನೇ ಸ್ಥಾನದಲ್ಲಿ ನಮಗೆ ಯುನೈಟೆಡ್ ಸ್ಟೇಟ್ಸ್ ಇದೆ. ದೇಶದ ಕೆಲವು ಭಾಗಗಳಲ್ಲಿ ತಾಪಮಾನ ವ್ಯವಕಲನ 62 ಕೆಳಗೆ ಇಳಿಯಬಹುದು. ಇದು ಗ್ರಹ 3ನೇ ಅತಿದೊಡ್ಡ ದೇಶ ಮತ್ತು ಜಾಗತಿಕ ಶಕ್ತಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಹೌದು, ಇದು ಭೂಮಿಯ ಅತ್ಯಂತ ಶೀತಲ ದೇಶಗಳಲ್ಲಿಯೂ ಸ್ಥಾನ ಹೊಂದಿದೆ. ಆದರೆ ಗಮನದಲ್ಲಿಡಿ, ಅಮೆರಿಕಾದ ಎಲ್ಲೆಡೆ ತಂಪು ಇರುವುದಿಲ್ಲ. ನೀವು ಎಲ್ಲಿ ಇದ್ದೀರೋ ಅಸಾರವಾಗಿ ಹವಾಮಾನ ಬಹಳ ವ್ಯತ್ಯಾಸವಾಗಿರುತ್ತದೆ. ಆದರೆ ಒಂದು ರಾಜ್ಯ ಪ್ರತ್ಯೇಕವಾಗಿ ನಿಂತಿದೆ, ಅಲಾಸ್ಕಾ. ಅಲಾಸ್ಕಾ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಅತಿದೊಡ್ಡ ಚಳಿ ಹವಾಮಾನವನ್ನು ಪಡೆಯುತ್ತದೆ. ನಿರಂತರ ಹಿಂಬಿಸಿಲು ಮತ್ತು ತಾಪಮಾನಗಳು ಬಹುತೇಕ ಸದಾ ಹಿಮದ ಕೆಳಗೆ ಇರುತ್ತವೆ. ನಮ್ಮ ಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿದೆ ಫಿನ್ಲ್ಯಾಂಡ್. ಇಲ್ಲಿ ತಾಪಮಾನ -51 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇಳಿಯಬಹುದು. ಫಿನ್ಲ್ಯಾಂಡ್ ಸ್ಕ್ಯಾಂಡಿನೇವಿಯನ್ ದೇಶಗಳ ಭಾಗವಾಗಿದೆ. 3ನೇ ಸ್ಕ್ಯಾಂಡಿನೇವಿಯನ್ ರಾಷ್ಟ್ರಗಳೆಲ್ಲ ಶೀತಲವಾಗಿದ್ದರೂ ಫಿನ್ಲ್ಯಾಂಡ್ ಪ್ರತ್ಯೇಕವಾಗಿ ಕಂಡುಬರುತ್ತದೆ. ಉತ್ತರ ಯುರೋಪ್ನಲ್ಲಿ ಇರುವ ಈ ದೇಶವು ಅಪಾಯಕಾರಿಯಾಗಿ ದೀರ್ಘ ಚಳಿಗಾಲಗಳನ್ನು ಎದುರಿಸುತ್ತದೆ. ಹಿಮಪುಡೆ ಇಡೀ ದೇಶವನ್ನು ಮುಚ್ಚುತ್ತದೆ. ಇಲ್ಲಿ ಇರುವ ಜನರಿಗೆ ಜೀವನವನ್ನು ಬಹಳ ಕಷ್ಟಕರ ಮಾಡುತ್ತದೆ. ಇನ್ನೂ ಸಹ ಶೀತಲ ಪರಿಸ್ಥಿತಿಗಳಿದ್ದರೂ ಫಿನ್ಲ್ಯಾಂಡ್ ಆಕರ್ಷಕ ಪ್ರವಾಸಿ ಗಮ್ಯಸ್ಥಾನವಾಗಿದೆ. ಇದು ಅರ್ಯೂರಾ ಬೋರೆಯಾಲಿಸ್ ಮತ್ತು ಅರ್ಯೂರಾ ಆಸ್ಟ್ರಾಲಿಸ್ನ ಸುಂದರ ದೃಶ್ಯಗಳಿಗೆ ಪ್ರಸಿದ್ಧವಾಗಿದೆ. ಮತ್ತು ತೀವ್ರ ಚಳಿಗಾಲ ಮತ್ತು ದೈನಂದಿನ ಬಿಕ್ಕಟ್ಟಿನ ನಡುವೆಯೂ ಫಿನ್ಲ್ಯಾಂಡ್ ಜೀವನದ ಗುಣಮಟ್ಟ, ವ್ಯವಹಾರ ಪರಿಸರ ಮತ್ತು ರಾಜಕೀಯ ನಿಷ್ಠೆಯಲ್ಲಿ ವಿಶ್ವದ ಟಾಪ್ 3 ಸ್ಥಾನಗಳಲ್ಲಿ ಸದಾ ಇರುವುದಾಗಿ ಕಂಡುಬರುತ್ತದೆ. ನಾರ್ವೆ ನಮ್ಮ ಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದೆ. ಇಲ್ಲಿ ತಾಪಮಾನ ವ್ಯವಕಲನ 51 ಡಿಗ್ರಿ ಸೆಲ್ಸಿಯಸ್ ತನಕ ಇಳಿಯಬಹುದು. ನಾರ್ವೆ ಯುರೋಪಿನ ದೇಶ ಮತ್ತು ಇದು ಉತ್ತರ ಧ್ರುವದ ಹತ್ತಿರವಿರುವುದರಿಂದ ಅಲ್ಲಿ ಅತಿ ಶೀತವಾಗಿರುತ್ತದೆ. ಹಿಮದಿಂದ ಮುಚ್ಚಲ್ಪಟ್ಟ ಬೆಟ್ಟಗಳು ಮತ್ತು ಹಿಮನದಿಗಳು ಇಲ್ಲಿ ಸಾಮಾನ್ಯ ದೃಶ್ಯ. ಆದರೆ ತೀವ್ರ ಶೀತೆಯಲ್ಲಿದ್ದರೂ ನಾರ್ವೆ ಪ್ರಸಿದ್ಧವಾಗಿದೆ. ಇಲ್ಲಿ ಸೂರ್ಯ ಸಂಪೂರ್ಣವಾಗಿ ಅಸ್ತಮಿಸುತ್ತಿಲ್ಲ. ವಾಸ್ತವವಾಗಿ ನಾರ್ವೆ ಸುಮಾರು 12 ಗಂಟೆಗಳ ಬೆಳಕನ್ನು ಅನುಭವಿಸುತ್ತದೆ. ಕೆಲವರು ಹೇಳುತ್ತಾರೆ ರಾತ್ರಿ ಸುಮಾರು 40 ನಿಮಿಷಗಳಷ್ಟೇ ಇರುತ್ತದೆ ಮತ್ತು ಎಲ್ಲಾ ಬೆಳಕುಗಳಿಗೂ ಸಹ ಇನ್ನೂ ಅಚ್ಚರಿ ಶೀತವಾಗಿದೆ. ಹೌದು, ಮಧ್ಯರಾತ್ರಿ ಬೆಳಕು ಇದೆ. ಅದಕ್ಕಾಗಿ ನಾರ್ವೆಯನ್ನು ಸಾಮಾನ್ಯವಾಗಿ ಮಧ್ಯರಾತ್ರಿ ಸೂರ್ಯದ ದೇಶ ಎಂದು ಕರೆಯುತ್ತಾರೆ. ಮೇರಿಂದ ಜುಲೈ ತನಕ ಸೂರ್ಯ 76 ದಿನಗಳಿಗೆ ಅಸ್ತಮಿಸುವುದು. ನಮ್ಮ ಪಟ್ಟಿಯ 8ನೇ ಸ್ಥಾನದಲ್ಲಿ ಕಜಾಕಸ್ತಾನ್ ಇದೆ. ಈ ದೇಶವು ವ್ಯವಕಲನ 57 ತಾಪಮಾನವನ್ನು ಅನುಭವಿಸುತ್ತದೆ. ಇದು ಸುಲಭವಾಗಿ ಜಗತ್ತಿನ ಅತ್ಯಂತ ಶೀತಲ ಸ್ಥಳಗಳಲ್ಲಿ ಒಂದಾಗಿದೆ. ನಕ್ಷೆಯನ್ನು ಪರಿಶೀಲಿಸಿದರೆ ಕಜಾಕಸ್ತಾನ್ ಏಷ್ಯಾದಲ್ಲಿದೆ, ರಷ್ಯಾದ ಕೆಳಗೆ. 1991 ರವರೆಗೆ ಇದು ಸೋವಿಯತ್ ಯೂನಿಯನ್ನ ಭಾಗವಾಗಿತ್ತು. ಇತ್ತೀಚೆಗೆ ಇದು ತನ್ನದೇ ಆದ ಗುರುತಿನೊಂದಿಗೆ ಸಂಪೂರ್ಣ ಸ್ವತಂತ್ರ ದೇಶವಾಗಿದೆ. ಇಲ್ಲಿ ಚಳಿಗಳು ಅತ್ಯಂತ ಕಠಿಣವಾಗಿವೆ. ದೇಶದ ಬಹುತೇಕ ಭಾಗ ವರ್ಷವಿಡೀ ಹಿಮದಿಂದ ಮುಚ್ಚಲ್ಪಟ್ಟಿರುತ್ತದೆ. ಅದರ ಕಾರಣದಿಂದ ಜನಸಂಖ್ಯೆ ಕಡಿಮೆ ಇದೆ ಮತ್ತು ಆ ಹಿಮಮುಖ ಪ್ರದೇಶಗಳಲ್ಲಿ ಉದ್ಯೋಗಗಳು ಬಹಳ ನಿಯಮಿತವಾಗಿವೆ. ಚಳಿಗಾಲದ ತಂಪಿನ ವಿಷಯದಲ್ಲಿ ಮುಂದಿನದು ಚೀನಾ. ಇದು ವಿಶ್ವದ 2ನೇ ಅತ್ಯಂತ ಜನಸಂಖ್ಯೆಯ ದೇಶವಾಗಿದ್ದು ಭೂಮಿ ಪ್ರದೇಶದ ಮೂಲಕ 4ನೇ ಅತಿದೊಡ್ಡದಾಗಿದೆ. ಹೌದು, ಚೀನಾದ ಕೆಲವು ಭಾಗಗಳು ತುಂಬಾ ತಣಿವಾಗುತ್ತವೆ. ಪರಿಕಾಪ್ ತಾಪಮಾನ -55 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇಳಿಯಬಹುದು ಮತ್ತು ಬಲವಾದ ಚಳಿಗಾಲದ ಗಾಳಿಗಳು ಬೀಸಿದಾಗ ಅದು ಇನ್ನೂ ತಣಿವಾಗುತ್ತದೆ. ಈ ತೀವ್ರ ಹವಾಮಾನವು ಅನೇಕ ಪ್ರದೇಶಗಳಲ್ಲಿ ದೈನಂದಿನ ಜೀವನವನ್ನು ಗಂಭೀರವಾಗಿ ಪ್ರಭಾವಿಸುತ್ತದೆ. ಆದರೆ ಚೀನಾದ ಎಲ್ಲಾ ಭಾಗಗಳು ಇಷ್ಟು ತಣಿವಾಗುತ್ತಿಲ್ಲ. ವಾಸ್ತವದಲ್ಲಿ ಚೀನಾದ ಉತ್ತರ ಪೂರ್ವ ಭಾಗವು ಅತ್ಯಂತ ಕಠಿಣ ಚಳಿಗಾಲವನ್ನು ಎದುರಿಸುತ್ತದೆ. ಅಲ್ಲಿ ಹಿಮದ ಗಾಳಿಗಳು ಅತ್ಯಂತ ತೀವ್ರವಾಗಿವೆ. ಚೀನಾದಲ್ಲಿನ ಅತ್ಯಂತ ಶೀತಲ ಸ್ಥಳ ಅದು ಮೋಹೆ ಆಗಿರಬಹುದು. ಅಲ್ಲಿ ತಾಪಮಾನ ವ್ಯವಕಲನ 55 ಡಿಗ್ರಿ ಸೆಲ್ಸಿಯಸ್ನ ತಗ್ಗು ದಾಖಲೆಯನ್ನು ತಲುಪಿದೆ. ನಮ್ಮ ಪಟ್ಟಿಯ ಕೊನೆಯ ದೇಶ 10ನೇ ಸ್ಥಾನದಲ್ಲಿರುವುದು ಮಂಗೋಲಿಯಾ. ಅಲ್ಲಿ ತಾಪಮಾನ ವ್ಯವಕಲನ 55 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯಬಹುದು. ಈ ಏಷ್ಯಾದ ರಾಷ್ಟ್ರವು ವಿಶ್ವ ನಕ್ಷೆಯಲ್ಲಿ ಚೀನಾದ ಮೇಲೆ ಕೇವಲ ನೆಲೆಸಿದೆ. ಹೌದು, ಇಲ್ಲಿ ತುಂಬಾ ಶೀತವಾಗುತ್ತದೆ. ನವೆಂಬರ್ನಿಂದ ಮಾರ್ಚ್ವರೆಗೆ ಹವಾಮಾನ ಶೂನ್ಯಕ್ಕಿಂತ ಕೆಳಗಿರುತ್ತದೆ. ಶೀತಕಾಲದ ರಾತ್ರಿ ಸರಾಸರಿ ತಾಪಮಾನ ವ್ಯವಕಲನ 40 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯಬಹುದು. ಜನವರಿ ಅತ್ಯಂತ ಶೀತವಾದ ತಿಂಗಳಿಗೆ ಶೀರ್ಷಿಕೆ ಪಡೆಯುತ್ತದೆ. ಈ ತೀವ್ರ ಶೀತದ ಕಾರಣ ಅನೇಕರು ಇಲ್ಲಿ ಅಣ್ಕಲು ಜೀವನ ನಡೆಸುತ್ತಾರೆ. ಅವರು ತಮ್ಮ ಪ್ರಾಣಿಗಳೊಂದಿಗೆ ಪ್ರಯಾಣಿಸುತ್ತಾರೆ, ಆಹಾರ ಮತ್ತು ಜೀವನಕ್ಕಾಗಿ ಅವುಗಳ ಮೇಲೆ ಅವಲಂಬಿಸುತ್ತಾರೆ. ಈ ಜೀವನ ಶೈಲಿ ಅವರನ್ನು ಪ್ರಕೃತಿಯ ಲಯದೊಂದಿಗೆ ಸಂಪರ್ಕದಲ್ಲಿರಲು ಸಹಾಯ ಮಾಡುತ್ತದೆ. ಈ ಎಲ್ಲಾ ಹಿಮಮುಖ ದೇಶಗಳಲ್ಲಿ ನಿಮ್ಮ ಪ್ರಿಯ ಯಾವುದು? ಮತ್ತು ನೀವು ಈ ದಶಕ ತಣುಕಿನ ಸ್ಥಳಗಳಲ್ಲಿ
ಸ್ಥಳಗಳಲ್ಲಿ ಯಾವುದಾದರೂ ಪ್ರವಾಸ ಮಾಡಿದರೆ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಇದೇನು ಇಂದಿನ ಎಪಿಸೋಡ್ ದ ವಂಡರ್ ಫ್ಯಾಕ್ಟ್ಸ್ ಮುಗಿಯಿತು. ನೀವು ಇಂದಿನ ವಿಡಿಯೋ ಅನ್ನು ಆನಂದಿಸಿದ್ದೀರಾ ಎಂದು ಆಶಿಸುತ್ತೇನೆ. ಈ ಬಗ್ಗೆ ನೀವು ಏನು ಭಾವಿಸುತ್ತೀರಿ ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ನೀವು ವಿಡಿಯೋ ಅನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ಮತ್ತು ಇಂತಹ ಇನ್ನಷ್ಟು ಅದ್ಭುತ ವಿಷಯಕ್ಕಾಗಿ ನಮ್ಮ ಚಾನೆಲ್ ಅನ್ನು ಚಂದಾದಾರರಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.